बोलो अंबेडकर महाराज की, बोलो अंबेडकर महाराज की, बोलो अंबेडकर महाराज की। ಆದ್ರೆ ನ್ಯೂ ನೋಟಿಫಿಕೇಶನ್ 2025 ಯಾವಾಗಪ್ಪ ಅಂತ ಹೇಳೋದಾದ್ರೆ ಇಲಾಖೆ ಗೃಹ ಇಲಾಖೆಗೆ ಬೇರೆ ಮಂತ್ರಿಗಳು ರಿಯಾಕ್ಷನ್ ಮಾಡಿದ್ರೆ ಹೆಂಗಿರುತ್ತೆ ನೋಡಿ. ಎಷ್ಟೋ ಜನ ಅಭ್ಯರ್ಥಿಗಳು ಇನ್ನೊಂದು 1 ತಿಂಗಳಲ್ಲಿ ಏಜ್ ಬಾರ್ ಆಗ್ಬಿಡುತ್ತೆ, 2 ತಿಂಗಳಲ್ಲಿ ಏಜ್ ಬಾರ್ ಆಗ್ಬಿಡುತ್ತೆ. ಅವ್ರ ಕನಸುಗಳು ಯಾರು ಕೇಳೋರಿಲ್ಲ, ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಮಾದಿಗರಾಗಿ ಹುಟ್ಟಿರೋದು ಎಷ್ಟು ಸತ್ಯನೋ ನಾವು ಕಾಂಗ್ರೆಸ್ ಕೋಟ್ ಹಾಕಿರೋದು ಅಷ್ಟೇ ಸತ್ಯ. ಮೀಸಲಾತಿ ಅನ್ನೋದೇ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ. ಮೀಸಲಾತಿ ಅನ್ನೋದು ಸಾಮಾಜಿಕ ನ್ಯಾಯ ಅಂದ್ರೆ ಒಳ ಮೀಸಲಾತಿ ಅದು ವಿಸ್ತರಣೆ. ಮತ್ತೇನು ಬಾಬಾ ಸಾಹೇಬರ ಹೆಸರು ಹೇಳ್ಕೊಂಡು ಇವತ್ತು ಗೆದ್ದಂತ ಜನಪ್ರತಿನಿಧಿಗಳು. ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ 30 ವರ್ಷಗಳಿಂದ ಹೋರಾಟ ಮಾಡಿದ ಪ್ರತಿಫಲವಾಗಿ ನ್ಯಾಯಮೂರ್ತಿ ಹನುಮಂತಪ್ಪ ಅಧ್ಯಕ್ಷ ಆದ್ರು, HC ಬಾಲಕೃಷ್ಣ ಅಧ್ಯಕ್ಷ ಆದ್ರು, PS ಮಾಲಿಮಠ ಆದ್ರು, ಆಮೇಲೆ ಲಾಸ್ಟ್ ಅಲ್ಲಿ ಸದಾಶಿವ ಅವರ. ಇಷ್ಟು ಆಯೋಗದ ನಂತರ LA ಸದಾಶಿವ ಆಯೋಗ ವರದಿ ನಿಮ್ಮ ಸರ್ಕಾರದಲ್ಲಿ ರೆಡಿ ಇದೆ. LG ಆವೂರು ಆಯೋಗದ ವರದಿ ನಿಮ್ಮ ಹತ್ರ ಇದೆ. ಇಷ್ಟು ವರದಿಗಳು ಇದ್ರೂ ಕೂಡ ಗೃಹ ಸಚಿವರು ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅವರು ಪ್ರಥಮವಾಗಿ ಅವರು ಈ ತುಮಕೂರು ಜಿಲ್ಲೆ ಇರ್ತಕ್ಕಂಥ ಜೀವನಾಡಿ ಒಡನಾಡಿ ಆಗಿರ್ತಕ್ಕಂಥ ಒಂದು ಏನು ಅಸ್ಪೃಶ್ಯತೆ ಅನುಭವಿಸತಕ್ಕಂಥ ವ್ಯಕ್ತಿ, ಅವರು ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ವಿಪರ್ಯಾಸ ಸರಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ವಿಷಯ, ಸೊ ಇವತ್ತು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಡೀಟೇಲಾಗಿ ಡೆಪ್ತಾಗಿ ಇವತ್ತು ನಾವು ಚರ್ಚೆ ಮಾಡೋಣ. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟು. ಈ ಒಂದು ಸೆಷನ್ನ ನೀವು ನೋಡಿದ್ದೀರಾ ಅಂದರೆ ಕಂಪ್ಲೀಟಾಗಿ A to Z ಮಾಹಿತಿ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಇದನ್ನು ಕ್ಲೀನಾಗಿ ಕಡೆ ತನಕ ನೋಡಿ, ಸೊ ಇದರ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಳಿ. ಜೊತೆಗೆ ಸೊ ಒಂದಂತೂ ನಿಜ, ಈ ಸೆಷನ್ನ ಕ್ಲೀನಾಗಿ ನೋಡೋದಾದರೆ ಬೇರೆ ಕಡೆ ಇದರ ಬಗ್ಗೆ ಮಾಹಿತಿ ಸರ್ಚ್ ಮಾಡುವ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸೊ ನೋಟಿಫಿಕೇಷನ್ಸ್ ಯಾವಾಗ ಆಗಬಹುದು ಈ ವರ್ಷದಲ್ಲಿ ಅಂತಕ್ಕಂಥದ್ದನ್ನು ಸಮೇತ ನಾವು ಈ ಸೆಷನ್ನಲ್ಲಿ ತಿಳಿಸಿರ್ತೀವಿ. ಕಂಪ್ಲೀಟಾಗಿ A to Z ಎಲ್ಲ ಇಲಾಖೆಗಳಲ್ಲೂ ನೋಟಿಫಿಕೇಷನ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಅಂತ ಸಮೇತ ನಾವು ಈ ಸೆಷನ್ನಲ್ಲಿ ತಿಳಿಸಿರ್ತೇವೆ. ಸೊ ಹಾಗಾದರೆ ಇದನ್ನು ಕಡೆ ತನಕ ನೋಡಿ, ನಿಮ್ಮ ಏನೇ ಡೌಟ್ಸ್ ಇದ್ದರೂ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಹಾಗಾದರೆ ಬನ್ನಿ ಗೆಳೆಯರೇ, ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್, ಸೊ ನಾವು ಸೆಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಕೊಟೇಶನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆ ಕೊಟೇಶನ್ನ ಕ್ಲೀನಾಗಿ ನೋಡೋಣ. ಹಾಗಾದರೆ ಗೆಳೆಯರೇ, ಬೋರ್ಡ್ ಮೇಲೆ ಕಾಣ್ತಾ ಇರ್ತಕ್ಕಂತಹ ವ್ಯಕ್ತಿ ಸೊ ಅಬ್ದುಲ್ ಕಲಾಂ ಸರ್. ಸೊ ಇವರಿಗೆ ಪರಿಚಯದ ಅವಶ್ಯಕತೆ ಇಲ್ಲ. ಸೊ ಇವರು ತುಂಬಾ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಸೊ ಜೊತೆಗೆ ಸೊ ವಿದ್ಯಾರ್ಥಿಗಳಿಗಂತೂ ಒಂದು ದೊಡ್ಡ ಸೊ ರೋಲ್ ಮಾಡೆಲ್ ಅಂತಲೇ ಕರಿಬಹುದು. ಸೊ ಪ್ರತಿಯೊಬ್ಬರೂ ಇಷ್ಟಪಡ್ತಕ್ಕಂತಹ ವ್ಯಕ್ತಿ ಸೊ ನಮ್ಮ ಅಬ್ದುಲ್ ಕಲಾಂ ಸರ್ ಅವರು. ಸೊ ಇವರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನೋಡಿ ತುಂಬಾ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸೊ ಯಾಕಪ್ಪ ಕೊಟೇಶನ್ಸ್ನ ನಾವು ಪ್ರತಿದಿನ ಸೊ ಅದೇ ಕೆಲಸವಾಗಿ ಡಿಸ್ಕಸ್ ಮಾಡ್ತೀವಂದರೆ, ಸೊ ನೋಡಿ ಪ್ರತಿಯೊಬ್ಬ ಆಸ್ಪಿರೆಂಟು, ಪ್ರತಿಯೊಬ್ಬ ವ್ಯಕ್ತಿ ಡೈಲಿ ಸೊ ಅವನಲ್ಲಿ ಪಾಸಿಟಿವಿಟಿನ ಕಾಣ್ಕೊತಾ ಇರಬೇಕು. ಆ ವ್ಯಕ್ತಿ ಪಾಸಿಟಿವಿಟಿನ ನೋಡ್ತಾ ಇರಬೇಕು. ನಾನು ಮಾಡಬಲ್ಲೆ ಅಂತಕ್ಕಂಥದ್ದು ಅವನಿಗೆ ಬಂದೇ ಬರುತ್ತೆ. ನಿಧಾನಕ್ಕಾದ್ರೂ ಅವನಲ್ಲಿ ಸೊ ನಾನು ಏನು ಲೈಫಲ್ಲಿ ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಸ್ಪಿರಿಟ್ ಇದರಿಂದ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಸೊ ಸೈಕಾಲಜಿಕಲಿ, ಸೊ ಮಾನಸಿಕವಾಗಿ ತುಂಬಾ ನಮ್ಮ ಮನಸ್ಸನ್ನು ಸೊ ಸ್ಟ್ರಾಂಗ್ ಮಾಡ್ತಾ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು. ಸೊ ನೋಡಿ, ಸೊ ಏನಪ್ಪ ಅಂತ ಹೇಳಿದ್ರೆ, ಇವರು ಕೊಟೇಶನ್ ನೋಡಿ, ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ, ಒಂದು ಸೆಕೆಂಡ್ ಇರಿ ನೋಡಿ, ಈ ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಕುರಿತು ಇತರರು ಹೇಳುವ ಸುಳ್ಳುಗಳನ್ನೇ ನಂಬುತ್ತದೆ. ಅರ್ಥ ಆಯ್ತಾ? ಸೊ ಈ ಜಗತ್ತಿರೋದೇ ಆ ರೀತಿ. ಸೊ ಯಾವ ರೀತಿ ಅಂದರೆ, ಈ ಪ್ರಪಂಚ ಇದೆ ಅಲ್ಲ, ಈ ಪ್ರಪಂಚ ನಾವು ಹೇಳುವ ಸತ್ಯಕ್ಕಿಂತನೂ ನಮ್ಮ ಬಗ್ಗೆ ಬೇರೆಯವರು ಹೇಳ್ತಕ್ಕಂಥ ಸುಳ್ಳುಗಳನ್ನೇ ನಂಬುತ್ತದೆ. ಸೊ ಹಾಗಂತ ನೀವೆಂದುಕೊಂಡಿದ್ದನ್ನು ಸಾಧಿಸಲು, ನೀವು ಅಂದ್ಕೊಂಡಿರ್ತಕ್ಕಂಥದ್ದನ್ನು
ಸಾಧಿಸಿಕೊಳ್ಳಲು ಮೊಟ್ಟ ಮೊದಲನೇದಾಗಿ ಬೇಕಿರೋದೇನಪ್ಪ ಅಂದರೆ ನಿಮ್ಮ ಗುರಿ ಕಡೆಗೆ ಏಕಾಗ್ರತೆ ಮತ್ತು ಅದರ ಕಡೆಗೆ ಬದ್ಧತೆ, ಅದರ ಮೇಲೆ ತೋರಿಸ್ತಕ್ಕಂಥ ಪ್ರೀತಿ. ಅಂದರೆ ಇಲ್ಲಿ 3 ವರ್ಡ್ಸ್ನ ಅವರು ಹೈಲೈಟ್ ಮಾಡಿದ್ದಾರೆ. ಏಕಾಗ್ರ ಚಿತ್ತ, ಓಕೆ, ಏಕಾಗ್ರತೆ, ಬದ್ಧತೆ ಮತ್ತು ಆ ಕೆಲಸದ ಕಡೆ ಇರ್ತಕ್ಕಂಥ ಪ್ರೀತಿ. ಇವು 3 ಇದ್ದರೆ ಈ ಭೂಮಿ ಮೇಲೆ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ಅರ್ಥ ಆಯ್ತಾ? ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಗುರಿ, ನಿಮ್ಮ ನಿಲುವು ಸ್ಪಷ್ಟವಾಗಿದ್ದರೆ ಸಕ್ಸಸ್ಸಿಂದ ನಿಮ್ಮನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೇಳ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅತ್ಯಂತ ಮಹಾನ್ ವ್ಯಕ್ತಿ ಆಗಿರ್ತಕ್ಕಂತಹ ಅಬ್ದುಲ್ ಕಲಾಂ ಸರ್ ಅವರು, ಅರ್ಥ ಆಯ್ತಾ? ಹಾಗಾದರೆ ಬನ್ನಿ ಗೆಳೆಯರೆ, ಇವತ್ತು ನಾವು ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋದಾದರೆ ಇವತ್ತಿನ ಈ ಸೆಷನ್ನಲ್ಲಿ ಕ್ಲೀನಾಗಿ ನಾವು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಡೆಪ್ತಾಗಿ ಡಿಸ್ಕಸ್ ಮಾಡೋಣ, ಅರ್ಥ ಆಯ್ತಾ? ಸೊ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಸೆಷನ್ನ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಕ್ಲೀನಾಗಿ ನೋಡಿಬಿಡಿ, ನಿಮಗೆ ಪ್ರತಿಯೊಂದು ಡೌಟ್ಸು ಹೊರಟೋಗುತ್ತೆ. ಇದನ್ನು ನಾವು ಫಸ್ಟ್ ಹೇಳಿದ್ವಿ. ಹಾಗಾದರೆ ಬನ್ನಿ ಗೆಳೆಯರೆ ನೋಡೇ ಬಿಡು. ನಮ್ಮ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆಗಿರತಕ್ಕಂತಹ ನಾಗಮೋಹನ್ ದಾಸ್ ಸರ್ ಅವರು ಈ ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಇದರ ಬೆನಿಫಿಟ್ಸು ಏನು ಮತ್ತು ಇದರಿಂದ ಯಾರಿಗಾದ್ರೂ ತೊಂದರೆ ಆಗುತ್ತಾ ಪರ್ಟಿಕ್ಯುಲರ್ ಸಮುದಾಯಕ್ಕೆ ಅಂತಕ್ಕಂಥದ್ದನ್ನು ಕ್ಲೀನಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಒಂದು ಫಂಕ್ಷನ್, ಒಂದು ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಅದನ್ನು ನಾವು ಒಂದು ಕಣ್ಣು ಹಾಕೋಣ, ಬನ್ನಿ ಅದರ ಬಗ್ಗೆ. ಯಾವುದೇ ರಾಜಕೀಯ ಪಕ್ಷ ಆ ತೀರ್ಮಾನದಿಂದ ಹಿಂದೆ ಸರಿಯುವಂಥ ಪ್ರಶ್ನೆನೇ ಇಲ್ಲ. ಇಲ್ಲಿಂದ ಯಾರನ್ನು ಹೊರಗಡೆ ಹಾಕೋ ಪ್ರಶ್ನೆ ಇಲ್ಲ, ಹೊರಗಡೆಯಿಂದ ಯಾರನ್ನು ಒಳಗಡೆ ತರೋ ಪ್ರಶ್ನೆ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅನುಗುಣವಾಗಿ ನಿಮ್ಮೆಲ್ಲರ ಮನವಿಗಳನ್ನು ನಾನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಯಾವ ಮಾನ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನನ್ನ ವರದಿಯಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಿದೆ. ಸ್ನೇಹಿತರೆ, ನಾನು 10 ವರ್ಷ ಜಡ್ಜಾಗಿ ಕೆಲಸ ಮಾಡಿದೆ, 25 ವರ್ಷ ವಕೀಲನಾಗಿ ಕೆಲಸ ಮಾಡಿದೆ. ನೂರಾರು ಸಾವಿರಾರು ಕೇಸುಗಳನ್ನು ನಾನು ನಡೆಸದೆ ತೀರ್ಮಾನ ಮಾಡಿದೆ. ಆದರೆ 2019-20 ST SC ಮೀಸಲಾತಿ ಪ್ರಮಾಣನ ಹೆಚ್ಚಿಸಬೇಕು ಅನ್ನುವ ಆಯೋಗದ ಅಧ್ಯಕ್ಷರನ್ನಾಗಿ ಕರ್ನಾಟಕ ಸರ್ಕಾರ ನನ್ನನ್ನು ನೇಮಕ ಮಾಡಿ ನಾನು ಕಾಲಮಿತಿಯಲ್ಲಿ ಸರ್ಕಾರಕ್ಕೆ ವರದಿ ಮಂಡಿಸಿ SCಗಳಿಗೆ ಮೀಸಲಾತಿ ಹೆಚ್ಚಿಸಬೇಕು, STಗಳಿಗೆ ಮೀಸಲಾತಿ ಹೆಚ್ಚಿಸಬೇಕು ಅಂತ ನಾನು ವರದಿಯನ್ನು ಕೊಟ್ಟೆ. ನನ್ನ ವರದಿಯನ್ನು ಕರ್ನಾಟಕ ಸರ್ಕಾರದ ಒಪ್ಪಿ ಅಸೆಂಬ್ಲಿನಲ್ಲಿ ಮಂಡಿಸಿ ಶಾಸನವಾಗಿ ಮಾಡಿ ಅನುಷ್ಠಾನಕ್ಕೆ ಬಂದಿರೋದು ನಾನು ಜಡ್ಜ್ ಕೆಲಸಕ್ಕಿಂತ ಲಾಯರ್ ಕೆಲಸಕ್ಕಿಂತ ತಂದ ತೃಪ್ತಿಗಿಂತ ಹೆಚ್ಚಿನ ಸಮಾಧಾನ ಮಾಡುತ್ತೆ. ಇವತ್ತು ನನಗೆ ಆ ಸಂದರ್ಭದಲ್ಲಿ ಆ ವರದಿ ಕೊಟ್ಟಾಗ ಒಳ ಮೀಸಲಾತಿ ಬೇಕು ಅಂತ ನನ್ನ ಹತ್ರ ಯಾರೂ ಕೇಳಲಿಲ್ಲ. ಆದರೆ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಅಧ್ಯಯನ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಅನಿಸ್ತು ಒಳ ಮೀಸಲಾತಿ ಬೇಕು ಅಂತ. ಅದು ನನ್ನ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲದೇ ಇದ್ರೂ ಕೂಡ ನನ್ನ ವರದಿಯಲ್ಲಿ 7 ಶಿಫಾರಸುಗಳ ಪೈಕಿ ಒಂದು ಶಿಫಾರಸು ಏನಂತಂದರೆ ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿ ಅವಶ್ಯಕತೆ ಇದೆ. ಇದನ್ನ ಕಾನೂನಿನ ತೊಡಕಿದೆ, ಅದನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು. ವೈಜ್ಞಾನಿಕವಾದಂಥ ವರ್ಗೀಕರಣ ಆಗಬೇಕು. ಆದ್ಯತೆ ಮೇಲೆ ಮೀಸಲಾತಿ ಪ್ರಮಾಣವನ್ನು ಹಂಚಿಕೆ ಮಾಡಬೇಕು. ಇದನ್ನು ತರಾತುರಿಯಲ್ಲಿ ಮಾಡೋದಲ್ಲ, ಆಳವಾದಂಥ ಅಧ್ಯಯನ ಮಾಡಿ ಸರ್ಕಾರ ಒಂದು ವೈಜ್ಞಾನಿಕ ತೀರ್ಮಾನ ತಗೋಬೇಕು ಅನ್ನೋದು ನನ್ನ ಶಿಫಾರಸು. ಅದು 2020
ಜುಲೈ 2ನೇ ತಾರೀಕು ನಾನು ಕೊಟ್ಟಿದ್ದೆ. ಆ ನಂತರ ಕರ್ನಾಟಕ ಸರ್ಕಾರದ ಸರ್ವ ಪಕ್ಷಗಳ ಸಭೆಯಲ್ಲಿ ಇದನ್ನು ಅಂಗೀಕರಿಸಿ ಸರ್ವಾನುಮತದ ತೀರ್ಮಾನಕ್ಕೆ ಬಂದರು. ನನ್ನೆಲ್ಲ ಶಿಫಾರಸುಗಳನ್ನು ಒಪ್ಪಿ. ಹಾಗಾಗಿ ಇವತ್ತು ಈ ರಾಜ್ಯದ ಯಾವುದೇ ರಾಜಕೀಯ ಪಕ್ಷ ಆ ತೀರ್ಮಾನದಿಂದ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ. ನಾನು ಏನು ತೀರ್ಮಾನ ಕೊಟ್ಟನೋ ನನ್ನ ಶಿಫಾರಸು ಮಾಡಿದ ನನ್ನ ವರದಿಯಲ್ಲಿ ಅದೇ ಲೈನ್ನಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕಿನಂದು ಒಳ ಮೀಸಲಾತಿ ಬಗ್ಗೆ ಒಂದು ತೀರ್ಮಾನ ಕೊಟ್ಟಿದೆ. ಈ ತೀರ್ಮಾನ ಈ ದೇಶದ ನಮ್ಮೆಲ್ಲರ ಮೇಲೆ ಬೈಂಡಿಂಗ್. ನಾವೆಲ್ಲರೂ ಅದರ ಪ್ರಕಾರ ನಡ್ಕೊಂಡು, ಹಾಗಾಗಿನೇ ದೇಶದ ಅನೇಕ ರಾಜ್ಯಗಳು ಇವತ್ತು ಒಳ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಮುಂದಾಗಿವೆ. ಕೆಲವರು ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಈ ಆಯೋಗವನ್ನು ರಚನೆ ಮಾಡಿ ವರದಿಯನ್ನು ಅಪೇಕ್ಷಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನನಗೆ ಸಂತೋಷ ಆಗಿರ್ತಕ್ಕಂಥ ವಿಚಾರ, ಇದುವರೆಗೂ ನಮ್ಮ ಆಯೋಗದ ಮುಂದೆ ಬಂದು ಒಳ ಮೀಸಲಾತಿ ಬೇಡ ಅಂತ ಒಬ್ಬರು ಹೇಳಿಲ್ಲ. ಆದರೆ ಒಳ ಮೀಸಲಾತಿ ಕೊಡಬೇಕಾದ್ರೆ ಕೆಲವರು ನೀವು ಸಮೀಕ್ಷೆ ನಡೆಸಿ, ಇಂಥ ಮಾನದಂಡನ ಅನುಸರಿಸಿ, ಇಂಥ ದತ್ತಾಂಶನ ಪರಿಗಣಿಸಿ, ಅವೆಲ್ಲವೂ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಹಾಗಾಗಿ ಇವತ್ತು ಯಾರ ವಿರುದ್ಧ ಯಾರೂ ಇಲ್ಲ. ಮಾದಿಗರ ವಿರುದ್ಧ ಮಾಲ ಇಲ್ಲ, ಮಾಲರ ವಿರುದ್ಧ ಮಾದಿಗ ಇಲ್ಲ, ಅಲೆಮಾರಿಗಳ ವಿರುದ್ಧ ಬೇರೆ ಇವರಿಲ್ಲ, ಟಚಬಲ್ಸ್ ವಿರುದ್ಧ ಅನ್ಟಚಬಲ್ಸ್ ಇಲ್ಲ. ನೀವೆಲ್ಲ ಒಂದು ಅಭಿಪ್ರಾಯಕ್ಕೆ ಹೊಂದಿರ. ಈ ಸಂದೇಶನ ಈ ವೇದಿಕೆಯ ಮುಖಾಂತರ ಸಾಗರರಲ್ಲಿ ನಾನು ಮನವಿ ಮಾಡ್ತೀನಿ. ಇಡೀ ರಾಜ್ಯದ ಮೂಲೆ ಮೂಲೆಗೆ ತಲುಪಬೇಕಾಗಿದೆ ಈ ಗೊಂದಲ. The success lies in the unity of scheduled castes. ಬೇರೆಯವರು ನಿಮ್ಮನ್ನ ಒಡೆದು ಆಳುವ ನೀತಿಗೆ ಕಾಯ್ತಾ ಇದ್ದಾರೆ. ಅದಕ್ಕೆ ದಾರಿ ಕೊಡಬೇಡಿ, ಅದಕ್ಕೆ ಅವಕಾಶ ಕೊಡಬೇಡಿ. ನೀವೆಲ್ಲರೂ ಒಂದೇ ಮನಸ್ಥಿತಿ ಇರೋದರಿಂದ ಈ ಸಂದೇಶ ಈ ರಾಜ್ಯದ ಜನರಿಗೆ ತಲುಪಿ ನೀವೆಲ್ಲರೂ ಅಣ್ಣ ತಮ್ಮಂದರಿಂದ ಸಹೋದರ ಭಾವತ್ವದಿಂದ ಸಮಾನತೆಯಿಂದ ನೀವು ಮುಂದುವರಿಬೇಕು ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಸ್ನೇಹಿತರೆ, ಒಳ ಮೀಸಲಾತಿ ಅಂತಕ್ಕಂಥದ್ದು ಇವತ್ತು ಅನಿವಾರ್ಯದ ಪ್ರಶ್ನೆ. ಇದು ಬೇಕಾ ಬೇಡವಾ ಅನ್ನೋದು ಚರ್ಚೆ ಇಲ್ಲಿಗೆ ಮುಗಿಸೋಣ. ಹೆಂಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಿ. ಮೀಸಲಾತಿಯ ಪ್ರಮಾಣವನ್ನು ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಇಲ್ಲಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, 75 ವರ್ಷ ಅನುಭವಿಸಿರೋರು ಸ್ವಲ್ಪ ಕಡಿಮೆ ತಗೊಳ್ಳಿ, 75 ವರ್ಷ ಏನೂ ತಗೊಳ್ದಿರೋರು ಒಂಚೂರು 1-2 ಚಮಚ ಅಷ್ಟು ಜಾಸ್ತಿ ಅವ್ರು ಕೊಡೋದು. ಅದರಿಂದ ನಾವು ಕಳ್ಕೊಳ್ಳೋದೇನಿಲ್ಲ. ಯಾರು ಕೆಳಗಡೆ ಇದ್ದಾರೆ ಅವರನ್ನು ನಮ್ಮ ಸಮಾನತೆಯಾಗಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಈ ಮನಸ್ಥಿತಿಯಿಂದ ಯಾರಿಗೂ ಕೂಡ ಒಳ ಮೀಸಲಾತಿಯನ್ನೇ ಮೀಸಲಾತಿ ಸೌಲಭ್ಯನ ವಂಚನೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇಲ್ಲಿಂದ ಯಾರನ್ನು ಹೊರಗಡೆ ಹಾಕೋ ಪ್ರಶ್ನೆ ಇಲ್ಲ, ಹೊರಗಡೆಯಿಂದ ಯಾರನ್ನು ಒಳಗಡೆ ತರೋ ಪ್ರಶ್ನೆ ಇಲ್ಲ. ಸೊ ಈ ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದ ಅಲ್ಲ ಸಾಕಷ್ಟು ವರ್ಷಗಳಿಂದ ಪರ್ಟಿಕ್ಯುಲರ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ ಸಮುದಾಯದಲ್ಲಿ. ಹಾಗಾದರೆ ಅದನ್ನು ಕ್ಲೀನಾಗಿ ನಾವು ನೋಡೋಣ. ಅದರ ಬಗ್ಗೆ ಎಷ್ಟೆಲ್ಲ ಪ್ರೊಟೆಸ್ಟ್ಗಳು ನಡೆದಿದೆ, ಅದರ ಬಗ್ಗೆ ಆ ಸಮುದಾಯದ ಮುಖಂಡರುಗಳು ಯಾವ ರೀತಿ ಮಾತಾಡಿದ್ದಾರೆ, ಅವರು ಯಾವ ರೀತಿ ತಮ್ಮ ನೋವುಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಸ್ವಲ್ಪ ನೋಡೋಣ ಬನ್ನಿ ಗೆಳೆಯರೆ.
ಕುಟುಂಬಗಳಿಗೆ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಸುಮಾರು 30 ವರ್ಷಗಳಿಂದ ದಲಿತ ಸಂಘಟನೆಗಳು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಮಾದಿಗ ದಂಡೋರ ಈ ಹೆಸರಿನಲ್ಲಿ ಹೋರಾಟ ಮಾಡ್ಕೊಂಡು ಬಂದು ಅನೇಕ ವರ್ಷಗಳು ಅನೇಕ ಹೋರಾಟಗಳನ್ನು ನಡೆಸಿದ್ರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದರೆ ಮೊನ್ನೆ ಆಗಸ್ಟ್ 1ನೇ ತಾರೀಕು ಇವತ್ತು ಸುಪ್ರೀಂ ಕೋರ್ಟ್ನ 7 ಸದಸ್ಯರ ಪೀಠ, ಸಾಂವಿಧಾನಿಕ ಪೀಠ, ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನ ಕೊಡಬಹುದು, ಆಯಾ ರಾಜ್ಯಕ್ಕೆ ಅಧಿಕಾರ ಇದೆ ಅಂತ ಅನ್ನೋ ತೀರ್ಮಾನವನ್ನ ಕೊಟ್ಟಿದೆ. ರಾಜ್ಯಾದ್ಯಂತ ಅನೇಕ ಹಿಂದುಳಿದ ಸಮುದಾಯಗಳು ಇವತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತ ಅನೇಕ ವರ್ಷಗಳಿಂದ ಕೇಳ್ಕೊಂಡು ಬರ್ತಾ ಇದ್ದೀವಿ. ಆದರೆ ಬಿಜೆಪಿ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ನಾವು ಅಧಿಕಾರಕ್ಕೆ ಬಂದರೆ ಜಾರಿ ಮಾಡ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ತಾವು ಅಧಿಕಾರಕ್ಕೆ ಬಂದಾಗ ಅಂಕಿಅಂಶಗಳು ಬೇಕು, ಬರೀ ಸಬೂಬು ಕಾರಣಗಳನ್ನು ಹೇಳ್ಕೊಂಡೇ ಬರ್ತಾ ಇದ್ದಾವೆ. ಆದರೆ ನಿಜವಾಗೂ ಇವ್ರಿಗೆ ದಲಿತ ಪರ ಕಾಳಜಿ ಇದ್ದು ನಾವು ದಲಿತರ ಪರವಾಗಿದ್ದೀವಿ ಅಂತ ಏನು ಯಾವಾಗಲೂ ಭಾಷಣಗಳನ್ನು ಮಾಡ್ತಾರೆ, ನಿಜವಾಗ್ಲೂ ನಿಮಗೆ ಕಾಳಜಿ ಇದ್ರೆ ಈ ಅಧಿವೇಶನದಲ್ಲಿ ಒಳ ಮೀಸಲಾತಿ ಕುರಿತು ಚರ್ಚೆ ಆಗಲಿ, ಜಾರಿ ಆಗಲಿ. ಇಲ್ಲದಿದ್ದರೆ ಏನು ಸಂಡೂರಿನಲ್ಲಿ ಇವತ್ತು ಸಮುದಾಯ ಜನ ಕ್ರಮ ಯೋಚನೆ ಮಾಡಿದ್ದಾರೆ, ಅದೇ ರೀತಿ ಇಡೀ ರಾಜ್ಯಾದ್ಯಂತ ಸಮುದಾಯ ಎಲ್ಲ ಪಕ್ಷಗಳಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತದೆ. ಮುಂದಿನ ಬಾರಿ ತಾವುಗಳು ಪಶ್ಚಾತ್ತಾಪ ಪಡಬೇಕಾದಂಥ ಪರಿಸ್ಥಿತಿ ಬಂದೊದಗ್ತದೆ. ಬಹುಶಃ 30 ವರ್ಷಗಳ ಅವಧಿನಲ್ಲಿ ಏನು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಕ್ಕಂಥವ್ರು ಸುಮಾರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಕೈಕಾಲುಗಳನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಮರಣ ಹೊಂದಿರುತ್ತಾರೆ. ದಯಮಾಡಿ ಈಗಲಾದರೂ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡಬೇಕು. ಯಾರ ಮಾತಿಗೂ ಮಣಿಯದೆ ನಾವು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯಿಂದನಾದ್ರೂ ಸದಾಶಿವ ಆಯೋಗವನ್ನು ಜಾರಿ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಏನು ನಮ್ಮ 30 ವರ್ಷದ ಹೋರಾಟನ ಇದು ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆ ಆ ರೀತಿ ಯಥಾವತ್ತಾಗಿ ಸರ್ಕಾರ ಇದು ಜಾರಿ ಮಾಡದಲ್ಲೇ ಇದ್ದರೆ ಮುಂದಿನ ದಿನದಲ್ಲಿ ಗ್ರಾಮ ಮಟ್ಟದಿಂದ, ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಉಗ್ರವಾದಂಥ ಹೋರಾಟ ಮಾಡಿ ನಮ್ಮ ಒಂದು ಹಕ್ಕನ್ನ ನಾವು ಪಡೆಯೋದಕ್ಕೆ ನಾವು ಎಲ್ಲ ಮಟ್ಟದಲ್ಲೂ ನಾವು ಕರೆ ಕೊಟ್ಟು ನಾವು ಹೋರಾಟ ಮಾಡೋದಕ್ಕೆ ನಾವು ಕರೆ ಕೊಡ್ತೀವಿ. ನಾವು ರಕ್ತವನ್ನು ಚೆಲ್ಲುತ್ತೇವೆ ಹೊರತು ಮೀಸಲಾತಿ ಜಾರಿ ಆಗೋವರೆಗೂ ನಾವು ಬಿಡುವುದಿಲ್ಲ ಎಂಬ ಒಂದು ಕರೆನ ನಾನು ಈ ಮೂಲಕ ನಾನು ಕೊಡ್ತಾ ಇದ್ದೀನಿ. ಉಳಿದಿದೆ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಈ ಒಂದು ವ್ಯವಸ್ಥೆ ಅಡಿನಲ್ಲಿ ವ್ಯವಸ್ಥಿತವಾಗಿ ನಮಗೆ ಮೀಸಲಾತಿ ಸಿಗ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಾಯಿಲ್ಲ. ಆ ಕಾರಣಕ್ಕೋಸ್ಕರ ಎಲ್ಲ ಮನಗಂಡು ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಮಾದಿಗ ಸಮುದಾಯದವರು ಕೂಡ ಒಂದು ಈ ಥರದೊಂದು ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಎಚ್ಚೆತ್ಕೊಂಡು ತುಮಕೂರು ಜಿಲ್ಲೆಯಿಂದ ಒಂದು ವಿಶೇಷವಾಗಿ ಆಂದೋಲನ ಆಯಿತು. ಗೃಹ ಸಚಿವರು ಇದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ. ಅವರು ಪ್ರಥಮವಾಗಿ ಅವರು ಈ ತುಮಕೂರು ಜಿಲ್ಲೆ ಇರ್ತಕ್ಕಂಥ ಜೀವನಾಡಿ, ಒಡನಾಡಿ ಆಗಿರ್ತಕ್ಕಂಥ ಒಂದು ಏನು ಅಸ್ಪೃಶ್ಯತೆ ಅನುಭವಿಸಿರ್ತಕ್ಕಂಥ ವ್ಯಕ್ತಿ, ಅವರು ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ವಿಪರ್ಯಾಸ ಸರಿ. ಖಂಡಿತವಾಗೂ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡಲಿಕ್ಕೆ ನಾವು ಬಯಸ್ತೇವೆ. ಈಗ ಏನು ನಮ್ಮ ಈಗ ಇರ್ತಕ್ಕಂಥ ಏನು ನಮ್ಮ ಲೀಡರ್ಗಳು ಏನು ಹೋರಾಟಗಾರಿದ್ದಾರೆ, ಆ ಹೋರಾಟಗಾರರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಬಹು ಸಮಾವೇಶ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಾದಿಗರ ಏಕೈಕ ಬೇಡಿಕೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು. ಈಗಾಗಲೇ ಹರಿಯಾಣದಲ್ಲಿ ಮಾಡಿದ್ದಾರೆ, ತೆಲಂಗಾಣ ಮತ್ತು ಆಂಧ್ರದಲ್ಲೂ ಕೇವಲ ಇನ್ನು 30 ದಿನದಲ್ಲಿ ತೀರ್ಮಾನ ಆಗುತ್ತೆ. ನೀವ್ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ನಿಮ್ಗೇನು ಸಮಸ್ಯೆ ಇದೆ? ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ 30 ವರ್ಷಗಳಿಂದ ಹೋರಾಟ ಮಾಡ್ತಾ ಪ್ರತಿಫಲವಾಗಿ ನ್ಯಾಯಮೂರ್ತಿ ಹನುಮಂತಪ್ಪ ಅಧ್ಯಕ್ಷ ಆದರು, HC ಬಾಲಕೃಷ್ಣ ಅಧ್ಯಕ್ಷ ಆದರು, VS ಮಾಲಿಮಠ ಆದರು, ಆಮೇಲೆ ಲಾಸ್ಟಲ್ಲಿ ಸದಾಶಿವ ಅವರಾದರು. ಇಷ್ಟು ಆಯೋಗದ ನಂತರ ಎಜೆ ಸದಾಶಿವ ಆಯೋಗ ವರದಿ ನಿಮ್ಮ ಸರ್ಕಾರದಲ್ಲಿ ರೆಡಿ ಇದೆ. LG ಆವನೂರು ಆಯೋಗದ ವರದಿ ನಿಮ್ಮ ಹತ್ರ ಇದೆ. ಇಷ್ಟು ವರದಿಗಳು ಇದ್ದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ದತ್ತಾಂಶ ಅಂತ ಇದ್ದೀರಿ? 2011 ಜನಸಂಖ್ಯೆ ಇಲ್ವೇನ್ರಿ ನಿಮ್ಮ ಹತ್ರ? ನೀವೇ ಸರ್ಕಾರದವರೇ ಕೋಟ್ಯಾಂತರ 100 ಕೋಟಿ ಖರ್ಚು ಮಾಡಿರೋ ಕಾಂತರಾಜ್ ಕಮಿಷನ್ ಆಯೋಗದ ವರದಿ ನಿಮ್ಮ ಹತ್ರ ಇಲ್ವಾ? ಈ ಮಾದಿಗ ದಂಡ ವರ್ಗೀಕರಣದ ವಿಚಾರದಾಗೆ ಮಾನ್ಯ ಸಿದ್ದರಾಮಯ್ಯರು ಹುಬ್ಬಳ್ಳಿಯಲ್ಲಿ ಏನೇ ಇರಲಿ ಸದನದಲ್ಲಿ ಎಲ್ಲರೂ ಮನವರಿಸಿ ನಾನು ಮಾಡೇ ತೀರ್ತೀನಿ ಅಂತ ಹೇಳಿದಂಥ ಮಾತು ಸುಮಾರು ಇಷ್ಟು ವರ್ಷಗಳಾದರೂ 2ನೇ ಬಾರಿ ಗೆದ್ದರೂ ಸಹ ಯಾವುದೇ ನ್ಯಾಯ ಕೊಡದಂಗೆ ಆಗ ಈಗ ನಾವು ಸಬಾಬು ಹೇಳ್ತಾ ಇರೋದು ಸರಿಯಲ್ಲ. ತಕ್ಷಣ
ಇದನ್ನ ನಮಗೆ ಜಾರಿ ಮಾಡಬೇಕು, ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ನಿಮಗೆ ಮುಂದಿನ ಎಲೆಕ್ಷನ್ನಲ್ಲಿ ಅದು ಈ ಜನಾಂಗ ಏನು ರೂಪುರೇಷೆಗಳು ಕೊಡ್ತವೆ ಅನ್ನೋದು ನೀವೇ ತಿಳಿದುಕೊಳ್ಬೇಕೆಂದು ಈ ಒಂದು ಚಳವಳಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ, ಬಹುಶಃ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಕೇವಲ ಒಂದು ಸಮುದಾಯದ ಒಂದು ಉಪಜಾತಿಯ ಹಕ್ಕು ಬದ್ಧತೆ ಅಲ್ಲ, ಇದು ದೇಶದ ಕೋಟ್ಯಂತರ, ಹೆಚ್ಚು ಕಡಿಮೆ ಒಂದು 30-35 ಕೋಟಿ, ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು, ಸ್ಟೇಟ್ ವೈಡ್ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 30-35 ಕೋಟಿ ಹತ್ತತ್ರ ಹೆಚ್ಚು ಕಡಿಮೆ ಒಳ ಮೀಸಲಾತಿ ವಂಚಿತರಿದ್ದಾರೆ ಈ ಸಮುದಾಯಗಳಲ್ಲಿ. ಸೊ ಅಂಥದ್ದೊಂದು ಸಾಂವಿಧಾನಿಕ ನ್ಯಾಯದ ಆ ಶೋಷಿತರ ಬದುಕು ಭವಿಷ್ಯದ ಆ ಒಂದು ಹಕ್ಕಿನ ಪಾಲನ್ನು ಕೊಡಮಾಡಲಿಕ್ಕೆ ಸರ್ಕಾರಗಳು ಮೀನಾಮೀಷ ಎಣಿಸಬಾರ್ದು. ಬಹುಶಃ ಕರ್ನಾಟಕ ಸರ್ಕಾರ ದೇಶದಲ್ಲಿ ಮೊಟ್ಟ ಮೊದಲ ಸರ್ಕಾರ ಆಗುತ್ತೆ ಅನ್ನೋ ಭಾವನೆ ಇತ್ತು ನಮಗೆ ಒಳ ಮೀಸಲಾತಿನ ಹಂಚೋ ವಿಚಾರದಲ್ಲಿ ವರ್ಡಿಕ್ಟ್ ಬಂದ ನಂತರ. ಆದರೆ 3 ತಿಂಗಳಾದರೂ ಕೂಡ ಇನ್ನೂ ಕೂಡ ಯಾವುದೇ ನಿರ್ಣಾಯಕ ಒಂದು ನಿರ್ಧಾರಗಳನ್ನ ತಗೊಂಡಿಲ್ಲ. ಇದು ನಿಜಕ್ಕೂ ನಿರಾಶಾದಾಯಕ ಇದೆ. ಈ ಸರ್ಕಾರದ ಮೇಲೆ ಇಟ್ಟಂಥ ಭರವಸೆಗಳು ಸ್ವಲ್ಪ ಪ್ರಶ್ನಾರ್ಹ ಅನ್ನೋ ಥರದ್ದು ಆಗ್ತಾ ಇದೆ ಈ ಸಮುದಾಯಗಳು. ಆ ಕಾರಣಕ್ಕೋಸ್ಕರ ತುರ್ತಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇನ್ನೂ ಈಗ ನಡೀತಾ ಇದೆ. ಈ ಸಂದರ್ಭದಲ್ಲಿ ಏನಾದರೂ ಒಂದು ಸಕಾರಾತ್ಮಕವಾದ ನಿರ್ಣಯನ ಸರ್ಕಾರ ಹೊರಗೆ ತಗೊಂಡಿದ್ದಾದರೆ ನಿಜಕ್ಕೂ ದಲಿತ ಪರ ಸರ್ಕಾರ, ಶೋಷಿತರ ಪರ ಸರ್ಕಾರ ಮತ್ತು ಕಾಂಗ್ರೆಸ್ನ 6ನೇ ಗ್ಯಾರಂಟಿ ಅಂತಂದೇಳಿ ಚಿತ್ರದುರ್ಗದ ಡಿಕ್ಲರೇಷನ್ ಮೂಲಕ ಒಳ ಮೀಸಲಾತಿ ಜಾರಿ ಮಾಡೋದು 6ನೇ ಗ್ಯಾರಂಟಿ ಅಂತ ಏನು ಈ ಸರ್ಕಾರ ಹೇಳ್ಕೊಂಡು ಭರವಸೆ ಕೊಟ್ಟು ಈ ಸಮುದಾಯಗಳ ಮತನ ಪಡೆದು ಅಧಿಕಾರಕ್ಕೆ ಬಂದಿತ್ತು. ಆ ಭರವಸೆ ಅಂದರೆ ನುಡಿದಂತೆ ನಡಿತೇವೆ ಅಂತಕ್ಕಂಥದ್ದು ಅವರು ಪದೇ ಪದೇ ಹೇಳ್ತಾರೆ ಈ ಕರ್ನಾಟಕ ಸರ್ಕಾರ. ಅದು ಈ ವಿಷಯದಲ್ಲೂ ಕೂಡ ಅದು ನಿಜ ಆಗ್ತದೆ. ಸೊ ಈ ವಿಷಯದಲ್ಲಿ ಗಂಭೀರವಾದ ಮತ್ತು ತುರ್ತಾದ ಕ್ರಮನ ಸರ್ಕಾರ ತಗೊಳ್ಬೇಕು ಅಂತಂದೇಳಿ ಈ ಮೂಲಕ ಆಗ್ರಹಿಸ್ತೇನೆ. ಇನ್ನು ಒಳ ಮೀಸಲಾತಿ ಅನ್ನೋದೇ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ. ಮೀಸಲಾತಿ ಅನ್ನೋದು ಸಾಮಾಜಿಕ ನ್ಯಾಯ ಆದರೆ ಒಳ ಮೀಸಲಾತಿ ಅದರ ವಿಸ್ತರಣೆ. ಹಾಗಾಗಿ ಏನು ಸುಪ್ರೀಂ ಕೋರ್ಟು ರಾಜ್ಯಗಳಿಗೆ ಅಧಿಕಾರವನ್ನು ನೀಡಿದೆ ಕೊಡ್ಬೋದು ಅಂತ, ಆ ನಿಟ್ಟಿನಲ್ಲಿ ಈಗೇನು ಹರಿಯಾಣ ಸರ್ಕಾರ ಮೊದಲ ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿದೆ, ತೆಲಂಗಾಣ ಸರ್ಕಾರನೂ ಕೂಡ ಇಲ್ಲಿವರೆಗೂ ಕೂಡ ಅಂದರೆ ಒಳ ಮೀಸಲಾತಿ ಜಾರಿ ಅವರು ಕೂಡ ನೇಮಕಾತಿಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ಆನಂತರ ಜಾರಿ ಮಾಡ್ತೀವಿ ಅಂತ ಹೇಳಿದರೆ, ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ನಾವೇನು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳಿದ್ವಿ, ನೀವು ನಿಜವಾದ ಸಾಮಾಜಿಕ ಅಧಿಕಾರ ಅಂದರೆ ತಮ್ಮ ಅವಧಿಯಲ್ಲಿ ಒಳ ಮೀಸಲಾತಿನೇ ಜಾರಿ ಮಾಡಬೇಕು. ನೀವಿಷ್ಟು 2 ಟರ್ಮಲ್ಲಿ ಬಹುಶಃ ಇದೊಂದು ಕೆಲಸ ಚರಿತ್ರೆಯ ಪುಟಗಳಲ್ಲಿ ನಿಮ್ಮನ್ನು ದಾಖಲಿಸುತ್ತೆ. ಹಾಗಾಗಿ ತಾಲೂಕು ಜಿಲ್ಲೆಯ ಎಲ್ಲ ಸಮುದಾಯದ ಮುಖಂಡರ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಒಳ ಮೀಸಲಾತಿ ಜಾರಿ ಮಾಡಬೇಕು, ಈ ಕೂಡಲೇ ಜಾರಿ ಮಾಡಬೇಕಂತ ಒತ್ತಾಯಿಸ್ತಾ ಇದ್ದೀವಿ. ಇದು ಬರೀ ಮಾದಿಗ ಸಮುದಾಯಕ್ಕೆ ಮಾತ್ರ ಈ ಒಳ ಮೀಸಲಾತಿ ವರ್ಗೀಕರಣ ಆಗಲ್ಲ. SC ಸಮುದಾಯದಲ್ಲಿ ಜನಗಣತಿ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸಿಗ್ತದೆ. ಇವತ್ತು ನಾವು ಛಲವಾದಿ ಮತ್ತು ಮಾದಿಗ ಸಮುದಾಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ. ಅದರಲ್ಲಿ ಜನಗಣತಿ ಆಧಾರದ ಮೇಲೆ ನಾವು ಮೀಸಲಾತಿ ಕೊಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತೇನು ಬಾಬಾ ಸಾಹೇಬರ ಹೆಸರು ಹೇಳ್ಕೊಂಡು ಇವತ್ತು ಗೆದ್ದಂತ ಜನಪ್ರತಿನಿಧಿಗಳು ನಮ್ಮ ST ಸಮುದಾಯದ ರಾಜಣ್ಣ ಆಗಿರ್ಬೋದು, ಗೌರವಾನ್ವಿತ ಗೃಹ ಮಂತ್ರಿಗಳು ಪರಮೇಶ್ವರ್ ಆಗಿರ್ಬೋದು, ಇವತ್ತು ನಿಮ್ಗೆ ಒಂದಿಷ್ಟು ಏನಾದ್ರು ನಮ್ಮ ಸಮುದಾಯದ ಮೇಲೆ ಗೌರವ ಅಥವಾ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆ ಈಡೇರಿಸಬೇಕು. ಮತ್ತೆ ನಮಗೂ ಮಾತಿನ ಮೇಲೆ ನಾಲ್ಗೆ ಎಲ್ಲ ಒಂದೇ ಇರ್ತಿದೆ ಅನ್ನೋ ಒಂದು ಇದಿದ್ರೆ ಇವು ಕೂಡಲೇ ನೀವೇ ಇದನ್ನ ವರ್ಗೀಕರಣ ಮಾಡೋದಕ್ಕೆ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಇವತ್ತು ಕೂಡಲೇ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮರಡ್ಕೆರೆ ಸೇರಿದಂತೆ ರಾಜ್ಯದಲ್ಲಿ ಇವತ್ತು ಪರಮೇಶ್ವರ್ ಸಾಹೇಬರು ಏನ್ ಹೇಳಿಕೆ ಕೊಟ್ಟವ್ರು ಅನ್ನೋದು ಸಮಾಜದಲ್ಲಿ ಗೊತ್ತಿದೆ. ಇದು ಹತ್ಕೊಳ್ಳೋ ಬದಲು ಇದು ರಾಜ್ಯಾದ್ಯಂತ ಹತ್ಕೊಳ್ಳೋದಕ್ಕಿಂತ ಮುಂಚೆ ಏನ್ ಪರಮೇಶ್ವರ್ ಸಾಹೇಬರು ನಮಗೆ ಎಲ್ರಿಗೂ ಮಾತು ಕೊಟ್ಟಂತೆ ಅದಕ್ಕೆ ನಡ್ಕೋಬೇಕು, ಭದ್ರಾಗಿರ್ಬೇಕು. ನಾವೆಲ್ಲರೂ ಇವತ್ತು ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಈ ವಿಚಾರವನ್ನ ಏನಾದರೂ ಪರಿಗಣನೆಗೆ ತೆಗೆದುಕೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಬೃಹತ್ ಒಂದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಮಾದಿಗರಾಗಿ ಹುಟ್ಟಿರೋದು ಎಷ್ಟು ಸತ್ಯನೋ ನಾವು ಕಾಂಗ್ರೆಸ್ ಕೋಟ್ ಹಾಕಿರೋದು ಅಷ್ಟೇ ಸತ್ಯ. ತಾವು ನಮ್ಮನ್ನ ಏಕೆ ಕಡೆಗಣಿಸ್ತಾ ಇದ್ದೀರಾ ಅಂತಂದು ನಮ್ಗೊಂದೊಂದು ಅರ್ಥ ಆಗ್ತಾ ಇಲ್ಲ. ನೀವೇನಾದರೂ ಹಿಂಗೆ ಏನಾದರೂ ನೀವು ಕಡೆಗಣಿಸಿದ್ರೆ ನಮ್ಮ ಮಾದಿಗರ ಓಟಿಂದ ನೀವು 136 ಸೀಟ್ ಬಂದ್ರಿ. ಆದರೆ ಮುಂದಿನ ಚುನಾವಣೆಗಳಲ್ಲಾಗ್ಬೋದು, ಮುಂದಿನ ಉಪಚುನಾವಣೆಗಳಲ್ಲಾಗ್ಬೋದು ನೀವು ಶೂನ್ಯವನ್ನ ಕಾಣ್ತೀರಾ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. बोलो अंबेडकर महाराज की, बोलो अंबेडकर महाराज की, बोलो अंबेडकर महाराज की. ಇಲ್ಲ ಅಂತ ಹೇಳ್ಕೊಂಡು ಒಳ ಮೀಸಲಾತಿಯನ್ನ ಅಡ್ಡ ಹಾಕ್ತಿರೋಂತಹ ಕಾಣದಲ್ಲ, ಎಲ್ಲ ಕಾಣೋ ಕೈಗಳೇ ಇದ್ದಾವೆ. ಆ ಕಾಣದ ಎರಡೂ ಕೈಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಆ ಅಡೆತಡೆಗಳನ್ನು ನಿವಾರಿಸಿ ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಾಗಿ, ದತ್ತಾಂಶ ಅಂದರೆ ಇದೇ ದತ್ತಾಂಶ ತೆಗಿಬೇಕಾ ಅಥವಾ 50 ವರ್ಷದ್ದು
ಎಲ್ಲ ದತ್ತಾಂಶ ತೆಗೆದುಬಿಟ್ಟು ಈ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ ಅನ್ನೋದನ್ನು ತೋರಿಸ್ಬೇಕಾ? ದತ್ತಾಂಶವನ್ನು ಅಡ್ಡ ಇಟ್ಕೊಂಡು ನೀವೇನಾದರೂ ಈ ಹುನ್ನಾರನ್ನು ನಡೆಸಿದ್ರೆ ಈ ಸಮಾಜ ನಿಮ್ಮನ್ನು ಎಂದಿಗೂ ಕ್ಷಮಿಸೋದಿಲ್ಲ. ಹೋಮ್ ಮಿನಿಸ್ಟ್ರು, ಪ್ರಣಾಳಿಕೆ ಅಧ್ಯಕ್ಷರು, ಅವರು ಕಾನೂನಿನ ಅರಿವಿರೋರು, ಮತ್ತು ಅವರನ್ನು ಸಜ್ಜನಿಕೆ ರಾಜಕಾರಣಿ ಅಂತ ನೋಡಿದ್ದೀವಿ. 50 ವರ್ಷದಿಂದ ಅವ್ರು ಏನಾದ್ರೂ ಒಂದು ಕೊನೆ ಮಾತೊಂದು ಹೇಳ್ತಾರೆ, ಕಾನೂನು ಇದ್ದಂಗೆ ಆಗುತ್ತೆ ಬಿಡ್ರಯ್ಯ ಅಂತ. ಪ್ರಣಾಳಿಕೆಯಲ್ಲಿ ಮೊದಲನೇ ಅಜೆಂಡಾನೇ ಒಳ ಮೀಸಲಾತಿ. ಹಾಗಾದರೆ ನೋಡಿದ್ರಲ್ಲ, ಎಷ್ಟೊಂದು ಆಕ್ರೋಶ, ಎಷ್ಟೊಂದು ಸೀರಿಯಸ್ನೆಸ್, ಎಷ್ಟೊಂದು ಪ್ರಬಲವಾಗಿರ್ತಕ್ಕಂತಹ ನಿರ್ಧಾರ ಸಮುದಾಯದ ವ್ಯಕ್ತಿಗಳಲ್ಲಿ ಇದರ ಪರ ಇದೆ ಅಂತಕ್ಕಂಥದ್ದು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಮೇತ ಮಾತು ಕೊಟ್ಟಿತ್ತು. ಎಸ್ಪೆಷಲಿ ಇವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ನಾವು ಆಡಳಿತ ಅಧಿಕಾರಕ್ಕೆ ಬಂದರೆ ನಾವು ಖಂಡಿತ ಇಂಟರ್ನಲ್ ರಿಸರ್ವೇಷನ್ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಅವರು ಅದನ್ನು ಸಮೇತ ಹೈಲೈಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ನಮ್ಮ CM ಸಿದ್ದರಾಮಯ್ಯ ಸರ್ರವರು ಏನಪ್ಪ ಅಂತ ಹೇಳಿದ್ರೆ ಎಲ್ಲ ದಲಿತ ಸಚಿವರನ್ನು ಸೇರಿಸಿ ಒಂದು ಸಭೆ ನಡೆಸಿದ್ದಾರೆ. ಅರ್ಥ ಆಯ್ತಾ? ಅದರ ಬಗ್ಗೆನೂ ಸಮೇತ ನಾವು ಚರ್ಚೆ ಮಾಡೋಣ ಅಪ್ಕಮಿಂಗ್ ಸ್ಲೈಡ್ಸ್ನಲ್ಲಿ. ಇಲ್ಲಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಆರ್ಟಿಕಲ್ ಬಂದಿದೆ. ರೀಸೆಂಟ್ ಅಪ್ಡೇಟ್ ಇದು, ತುಂಬಾ ಇಂಪಾರ್ಟೆಂಟು. ಹಿಂದೂ ಆರ್ಟಿಕಲ್ ಬಂದಿದೆ. ದಿಸ್ ಹಿಂದೂ ಆರ್ಟಿಕಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಹಾಗಾದರೆ ಆ ಹಿಂದೂ ಆರ್ಟಿಕಲ್ನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಕ್ಲೀನಾಗಿ ನಾವು ಚರ್ಚೆ ಮಾಡೋಣ. ನಲ್ಲಿ ಬಂದಿರತಕ್ಕಂತಹ ಒಂದು ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಕರ್ನಾಟಕದ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ನೋಡಿ, ಇದು ಕಂಪ್ಲೀಟಾಗಿ ಆಂಗ್ಲ ಭಾಷೆಯಲ್ಲಿರುತ್ತೆ. ನೋಡಿ, ಇವರೇ ನಾಗಮೋಹನ್ ದಾಸ್, ಆಲ್ರೆಡಿ ನೀವು ನೋಡಿರ್ತೀರಾ. ನೋಡಿ, ಇದೆಲ್ಲ ಕಂಪ್ಲೀಟಾಗಿ ಆಂಗ್ಲ ಭಾಷೆಯಲ್ಲಿದೆ. ನ್ಯಾಷನಲ್ ನ್ಯೂಸ್ ಪೇಪರ್ ಆಗಿರೋದ್ರಿಂದ ಇದು ಇಂಗ್ಲೀಷಲ್ಲೇ ಬರುತ್ತೆ. ಇದನ್ನು ನಾವು ಕನ್ನಡದಲ್ಲಿ ಚರ್ಚೆ ಮಾಡೋಣ. ಹಾಗಾದರೆ ಬನ್ನಿ ಗೆಳೆಯರೆ, ನೋಡೋಣ. ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಣ. ಇದನ್ನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಈ ರಿಪೋರ್ಟ್ನಲ್ಲಿ ಈ ಆರ್ಟಿಕಲ್ನಲ್ಲಿ ಏನಿದೆ ಅಂತಕ್ಕಂಥದ್ದು ಕ್ಲೀನಾಗಿ ಡೀಟೇಲಾಗಿ ಚರ್ಚೆ ಮಾಡೋಣ. ನೋಡಿ, ಕರ್ನಾಟಕದಲ್ಲಿನ ಆಂತರಿಕ ಮೀಸಲಾತಿ ಸಮಸ್ಯೆಯ ಕುರಿತು ಮಧ್ಯಂತರ ವರದಿಯನ್ನು ಮುಂದಿನ ವಾರ HN ನಾಗಮೋಹನ್ ದಾಸ್ ಆಯೋಗ ಸಲ್ಲಿಸಲಿದೆ ಅಂತಕ್ಕಂಥದ್ದು ಹೆಡ್ಲೈನ್ ಇದು. ಹಾಗಾದರೆ ನೋಡಿ, ಪೂರ್ವಭಾವಿಯಾಗಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾರ್ಚ್ 24ರಂದು ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಸೇರಿದ ಕ್ಯಾಬಿನೆಟ್ ಸಚಿವರ ಸಭೆ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರಲ್ಲಿ ನಿವೃತ್ತ ನ್ಯಾಯಾಧೀಶರು ಭಾಗವಹಿಸಿದ್ದರು ಅಂತಕ್ಕಂಥದ್ದು. ಅರ್ಥ ಆಯ್ತಾ? ನಮ್ಮ CM ಆಗಲೇ ನಾನು ಹೇಳ್ದಂಗೆ ಅವರು 24ನೇ ತಾರೀಕು ಮಾರ್ಚ್ ಇದೇ ತಿಂಗಳ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಸೇರಿದ ಎಲ್ಲ ಕ್ಯಾಬಿನೆಟ್ ಸಚಿವರಿಗೆ ಕರೆಸಿ ಒಂದು ಸಭೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಈ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗಮೋಹನ್ ದಾಸ್ ಅವರವರು ಸಮೇತ ಭಾಗವಹಿಸಿದರು ಅಂತಕ್ಕಂಥದ್ದು ಇದು ಹೇಳ್ತಾ ಇದೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ 2 ದಶಕಗಳಿಗೂ ಹೆಚ್ಚು ಕಾಲದಿಂದ ನಡೆಯುತ್ತಿರುವ ದಲಿತ ಎಡ ಸಮುದಾಯಗಳ ಬೇಡಿಕೆಯಾಗಿರುವ ಆಂತರಿಕ ಮೀಸಲಾತಿ ಸಮಸ್ಯೆ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಆಯೋಗವು ಮುಂದಿನ ವಾರ ತನ್ನ ಮಧ್ಯಂತರ ಶಿಫಾರಸು ಸಲ್ಲಿಸುವ ನಿರೀಕ್ಷೆಯೊಂದಿಗೆ ವೇಗವನ್ನು ಪಡೆದುಕೊಂಡಿದೆ. ಆಬ್ವಿಯಸ್ಲಿ ತುಂಬಾ ಇದು ಇಂಪಾರ್ಟೆಂಟ್, ತುಂಬಾ ಸೀರಿಯಸ್ ಇಶ್ಯೂ ಆಗಿರ್ತಕ್ಕಂಥದ್ದು ಇದು. ಅರ್ಥ ಆಯ್ತಾ? ಇದರ ಬಗ್ಗೆ ಆಗಲೇ ನೀವು ನೋಡಿದ್ರಲ್ಲ ಎಷ್ಟೆಲ್ಲ ಪ್ರೊಟೆಸ್ಟ್ಗಳು ನಡೆಸ್ತಾ ಇದೆ ಪರ್ಟಿಕ್ಯುಲರ್ ಸಮುದಾಯ, SC ಸಮುದಾಯ ಅಂತಕ್ಕಂಥದ್ದು. ಹೌದು, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಅಭ್ಯರ್ಥಿಗಳಿಗೆ ಏಜು ಮುಗೀತಾ ಇದೆ. ಎಕ್ಸ್ಪೆಷಲಿ ಇಲ್ಲಿ ಬೆರಿಯರ್ ಯಾವುದಿದು? ಏಜ್ ತುಂಬಾ ಒಂದು ಸರ್ಕಾರಿ ನೌಕರಿ ಪಡ್ಕೋಬೇಕಾದ್ರೆ ಏಜ್ ತುಂಬ ಅಡ್ಡ ಬರುತ್ತೆ. ಹಾಗಂತ ಏಜ್ ಆಗೋದಕ್ಕೆ ತುಂಬ ಕಾರಣಗಳಿದೆ. ಸರಿಯಾಗಿ ನೋಟಿಫಿಕೇಷನ್ಸ್ ಆಗಲ್ಲ. ನೋಟಿಫಿಕೇಷನ್ ಆದರೆ ತುಂಬ ವರ್ಷಾಂತರ ಗಟ್ಟಲೆ ಎಳೆಯುತ್ತೆ. ಏನಾದರೂ ಸಮಸ್ಯೆಗಳಾದರೆ ಪರ್ಟಿಕ್ಯುಲರ್ಲಿ ಸೆಂಟ್ರಲ್ಲಿ ಮತ್ತು ಅದು ಇನ್ನೂ ಜಾಸ್ತಿ ಸಮಯ ತೊಗೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ತುಂಬಾ ಕಷ್ಟ ಆಗುತ್ತೆ. ನೋಡಿ, ಕಳೆದ ವರ್ಷ ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಆಂತರಿಕ ಮೀಸಲಾತಿ ಕಲ್ಪಿಸುವ ಅವಕಾಶ ನೀಡಿದ ನಂತರ ಮತ್ತು ರಾಜ್ಯ ಸಚಿವ ಸಂಪುಟವು ಆಂತರಿಕ ಮೀಸಲಾತಿಯನ್ನು ಜಾರಿಗೆ ತರಲು ಒಪ್ಪಿಕೊಂಡ ನಂತರ ಆಯೋಗವನ್ನು ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಆಗಸ್ಟ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿತ್ತು ಇದರ ಬಗ್ಗೆ, ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ.
ಸೊ ನೆಕ್ಸ್ಟ್ ನೋಡಿ, ಪೂರ್ವಭಾವಿಯಾಗಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 24ರಂದು ಪರಿಶಿಷ್ಟ ಜಾತಿ ಅಂದರೆ SC ಸಮುದಾಯಗಳಿಂದ ಬಂದ ಕ್ಯಾಬಿನೆಟ್ ಸಚಿವರ ಸಭೆ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರಲ್ಲಿ ನಿವೃತ್ತ ನ್ಯಾಯಾಧೀಶರು ಸಹ ಭಾಗವಹಿಸಿದರು ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಒಳ ಮೀಸಲಾತಿ 101 ಪರಿಶಿಷ್ಟ ಜಾತಿಗಳಿಗೆ ನೀಡಲಾದ 17% ಮೀಸಲಾತಿ ಮ್ಯಾಟ್ರಿಕ್ಸ್ ಅನ್ನು ಕಡಿತಗೊಳಿಸುತ್ತದೆ. 2023ರ ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ಬಿಡುಗಡೆಯಾದ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಇದರ ಬಗ್ಗೆ ಹೇಳಿತ್ತು ಅಂತಕ್ಕಂಥದ್ದು ಇಲ್ಲಿದೆ. ಸೊ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳನ್ನು ಪಾಲಿಸುತ್ತಾ ಮತ್ತು ಪ್ರಾಯೋಗಿಕ ದತ್ತಾಂಶವನ್ನು ಆಧರಿಸಿ ಆಂತರಿಕ ಮೀಸಲಾತಿ ಅಂದರೆ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸುವ ಮಾರ್ಗಗಳು ಮತ್ತು ವಿಧಾನಗಳನ್ನು ಶಿಫಾರಸು ಮಾಡಲು ಆಯೋಗವನ್ನು ಸ್ಥಾಪಿಸಲಾಗಿದೆ. ಅರ್ಥ ಆಯ್ತಾ? 2011ರ ಜನಗಣತಿಯ ದತ್ತಾಂಶವನ್ನು ಅವಲಂಬಿಸಿ ಶಿಫಾರಸು ಮಾಡಲು ಕೇಳಲಾಗಿದೆ. ವರದಿಯನ್ನು ಚರ್ಚಿಸಿ ಜಾರಿಗೆ ತರುವವರೆಗೆ ಸರ್ಕಾರಿ ಇಲಾಖೆಯಲ್ಲಿ ನೇಮಕಾತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮತ್ತು ಬಡ್ತಿಗಳಿಗೆ ಹೊಸ ಅಧಿಸೂಚನೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇದರಿಂದನೇ ನಮ್ಮ ಸಾಕಷ್ಟು ಜನ ಅಭ್ಯರ್ಥಿಗಳು ತೊಂದರೆಗೆ ಒಳಗಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ತುಂಬಾ ಇದು ಅಭ್ಯರ್ಥಿಗಳ ಕನಸುಗಳನ್ನು ನನಸಾಗಲಿಕ್ಕೆ ಬಿಡ್ತಾ ಇಲ್ಲ. ಇದು ಯಾಕಪ್ಪ ಅಂತ ಹೇಳಿದ್ರೆ, ಇವಾಗ ನೋಡಿ, ಎಷ್ಟೋ ಜನ ಅಭ್ಯರ್ಥಿಗಳು ಇನ್ನೊಂದು 1 ತಿಂಗಳಲ್ಲಿ ಏಜ್ ಬಾರ್ ಆಗಿಬಿಡುತ್ತೆ, 2 ತಿಂಗಳಲ್ಲಿ ಏಜ್ ಬಾರ್ ಆಗಿಬಿಡುತ್ತೆ. ಅವರ ಕನಸುಗಳು ಯಾರೂ ಕೇಳೋರಿಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಇವಾಗ ಸದ್ಯಕ್ಕೆ ಇದು ಆದಷ್ಟು ಬೇಗ ಆದರೆ ತುಂಬ ಒಳ್ಳೆಯದಿದು ರಿಪೋರ್ಟ್ ಕೊಡೋದು. ಸೊ ನೆಕ್ಸ್ಟ್ ನೋಡಿ, ಕಾಂಗ್ರೆಸ್ ಸರ್ಕಾರವು ಆಂತರಿಕ ಮೀಸಲಾತಿಯನ್ನು ಜಾರಿಗೆ ತರುವ ಬಗ್ಗೆ ಬದ್ಧವಾಗಿದೆ ಮತ್ತು ಬಹಳ ಸ್ಪಷ್ಟವಾಗಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಮತ್ತು ಪ್ರಾಯೋಗಿಕ ದತ್ತಾಂಶಗಳ ಆಧಾರದ ಮೇಲೆ ಆಂತರಿಕ ಮೀಸಲಾತಿಯನ್ನು ಶಿಫಾರಸು ಮಾಡಲು ಸಮಿತಿಯನ್ನು ರಚಿಸಲಾಗಿದೆ. ಮುಂದಿನ ವಾರ ಮಧ್ಯಂತರ ವರದಿಯನ್ನು ನಿರೀಕ್ಷಿಸಲಾಗುತ್ತಿರುವ ಹಿನ್ನೆಲೆಯಲ್ಲಿ ನಾವು ಚರ್ಚೆ ನಡೆಸಿದ್ದೇವೆ ಎಂದು ಸಮಾಜ ಕಲ್ಯಾಣ ಸಚಿವ HC ಮಹಾದೇವಪ್ಪ ಮಾರ್ಚ್ 24ರಂದು ಬೆಂಗಳೂರಿನಲ್ಲಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ಸಭೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ, ಸೊ ಗೃಹ ಸಚಿವ G ಪರಮೇಶ್ವರ್ ಮತ್ತು ಅಭಿಕಾರಿ ಸಚಿವ TB ತಿಮ್ಮಾಪುರ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಅರ್ಥ ಆಯ್ತಾ? ಆಂತರಿಕ ಮೀಸಲಾತಿ ಅಂತಿಮಗೊಳ್ಳುವವರೆಗೆ ಸಾಮಾನ್ಯ ನೇಮಕಾತಿ, ಸೊ ಬ್ಯಾಕ್ಲಾಗ್ ನೇಮಕಾತಿ ಮತ್ತು ಬಡ್ತಿಯನ್ನು ನಿಲ್ಲಿಸಲಾಗಿದೆ ಎಂದು ಡಾಕ್ಟರ್ ಮಹಾದೇವಪ್ಪರವರು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಒಳ ಮೀಸಲಾತಿ 2 ದಶಕಗಳಿಗೂ ಹೆಚ್ಚು ಕಾಲದಿಂದ ಜ್ವಾಲಾಂತ ಸಮಸ್ಯೆಯಾಗಿದ್ದು, ದಲಿತ ಎಳ ಸಮುದಾಯಗಳು, ಮಾದಿಗರು ಒಳ ಮೀಸಲಾತಿಗಾಗಿ ಒತ್ತಾಯಿಸುತ್ತಿದ್ದು, ದಲಿತ ಬಲಪಂಥೀಯ ಸಮುದಾಯ ಯಾವುದು ಹೊಳೆಯರು, ಅರ್ಥ ಆಯ್ತಾ, ಇಲ್ಲಿಯವರೆಗಿನ ಹೆಚ್ಚಿನ ಮೀಸಲಾತಿ ಪ್ರಯೋಗಗಳನ್ನು ಪಡೆದುಕೊಂಡಿವೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಇದಕ್ಕೂ ಮೊದಲು AJ ಸದಾಶಿವ ಆಯೋಗ 2012ರಲ್ಲಿ ಬಂದಿತ್ತು. ಈ ಆಯೋಗ ಸೊ ತನ್ನ ವರದಿಯಲ್ಲಿ ಆಂತರಿಕ ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತು. ಓಕೆ, ಸೊ ಆದರೆ ಜನಸಂಖ್ಯಾ ದತ್ತಾಂಶದಲ್ಲಿನ ವೈಪರೀತ್ಯಗಳನ್ನು ಎತ್ತಿ ತೋರಿಸಿ ದಲಿತ ಬಲಪಂಥೀಯ ಸಮುದಾಯಗಳು ಇದನ್ನು ವಿರೋಧಿಸಿದ್ದವು ಅಂತಕ್ಕಂಥದ್ದು. ನೆಕ್ಸ್ಟ್ ಇವು ನೋಡಿ, ನೆಕ್ಸ್ಟು ಮೇ 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳಿರುವಾಗ ಹಿಂದಿನ BJP ಸರ್ಕಾರವು ಆಂತರಿಕ ಮೀಸಲಾತಿ ಮ್ಯಾಟ್ರಿಕ್ಸನ್ನು ಘೋಷಿಸುವ ಮೂಲಕ AJ ಸದಾಶಿವ ಆಯೋಗದ ವರದಿಗೆ ಅಂತ್ಯ ಹಾಡಿತ್ತು. ಇದನ್ನು ವಿವಿಧ ದಲಿತ ಗುಂಪುಗಳು ವಿರೋಧಿಸಿದ್ವು. ಇದನ್ನು ನೀವು ಆಲ್ರೆಡಿ ವಿಜುವಲ್ಸ್ನಲ್ಲಿ ನೋಡಿರ್ತೀರ ಯಾವ ರೀತಿ ಪ್ರೊಟೆಸ್ಟ್ಗಳಾಗಿದೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಿ, ಈ ವಿಷಯದ ಬಗ್ಗೆ ಸಂಪುಟದಲ್ಲಿ ಹಲವಾರು ಚರ್ಚೆಗಳು ನಡೆದಿವೆ. ಆಯೋಗವು ಮಧ್ಯಂತರ ವರದಿಯನ್ನು ಸಲ್ಲಿಸಿದ ನಂತರ ಮುಂದಿನ ಕ್ರಮವನ್ನು ನಿರ್ಧರಿಸುವ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸುತ್ತೇವೆ ಎಂದು ಕಾಂಗ್ರೆಸ್ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರು ಆಗಿದ್ದ ಗೃಹ ಸಚಿವ G ಪರಮೇಶ್ವರ್ ಹೇಳಿದರು ಅಂತಕ್ಕಂಥ. ಶ್ರೀ ದಾಸ್ ಅವರು ಮಧ್ಯಂತರ ವರದಿಯನ್ನು ಪ್ರಾಯೋಗಿಕ ದತ್ತಾಂಶ ಮತ್ತು ಅಭಿಪ್ರಾಯ ಮತ್ತು ಶಿಫಾರಸುಗಳೊಂದಿಗೆ ಒದಗಿಸುವುದಾಗಿ ಅವರು ಹೇಳಿದ್ದಾರೆ. ಯಾರು? ನಾಗಮೋಹನ್ ದಾಸ್ ಅವರು.
ಓಕೆ. ಸೊ ಹಾಗಾದರೆ ನೋಡಿ, ಒಳ ಮೀಸಲಾತಿಗೆ ಯಾವುದೇ ವಿರೋಧವಿಲ್ಲ ಎಂದು ಹೇಳಿದ ಶ್ರೀ ಮುನಿಯಪ್ಪ ಒಳ ಮೀಸಲಾತಿಯನ್ನು ಬೆಂಬಲಿಸುವ ಧ್ವನಿಗಳಲ್ಲಿ ಒಬ್ಬರಾದ ಸಿ ಮುನಿಯಪ್ಪ ಸಭೆಯಲ್ಲಿ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳ ಆಧಾರದ ಮೇಲೆ ಮಧ್ಯಂತರ ವರದಿಯನ್ನು ಸಚಿವರು ಸರ್ವಾನುಮತದಿಂದ ಕೇಳಿದ್ದಾರೆ ಎಂದು ಹೇಳಿದ್ದಾರೆ. ನಾವು ಸಾಧ್ಯವಾದಷ್ಟು ಬೇಗ ಒಳ ಮೀಸಲಾತಿಯನ್ನು ಜಾರಿಗೆ ತರುತ್ತೇವೆ. ಒಳ ಮೀಸಲಾತಿ ಜಾರಿಗೆ ತರಲು ನೇಮಕಾತಿಯನ್ನು ಸ್ಥಗಿತಗೊಳಿಸಿರುವುದು ಸರ್ಕಾರದ ಗಂಭೀರತೆಯನ್ನು ಎತ್ತಿ ತೋರಿಸುತ್ತೆ ಅಂತಕ್ಕಂಥದ್ದನ್ನು ಮತ್ತೊಬ್ಬ ಸಚಿವರಾಗಿರ್ತಕ್ಕಂತಹ RB ತಿಮ್ಮಾಪುರ್ ಅವರು ಹೇಳಿರ್ತಕ್ಕಂಥದ್ದು. ಓಕೆ, ಇಷ್ಟು ಈ ಆರ್ಟಿಕಲ್ ಆಗಿತ್ತು. ಆರ್ಟಿಕಲ್ನಲ್ಲಿ ಆಲ್ರೆಡಿ ನಾವು ಕಂಪ್ಲೀಟಾಗಿ ಪ್ರತಿಯೊಂದನ್ನು ಮೆನ್ಷನ್ ಮಾಡಿದ್ದೀವಿ. ಜೊತೆಗೆ ನಮ್ಮ ಸಚಿವರುಗಳು, ದಲಿತ ಸಚಿವರುಗಳು ಎಸ್ಪೆಷಲಿ ಅವರು ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ ಮೀಡಿಯಾ ಜೊತೆ ಮಾತಾಡುವಾಗ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ ಗೆಳೆಯರು. ಇಲಾಖೆದು ಕೇಳಿ, ಬೇರೆ ಇಲಾಖೆದು ಸಚಿವರಿದ್ದಾರೆ, ನಾನು ಹೆಂಗೆ ಅವರು ಅದಕ್ಕೆ ಉತ್ತರ ಕೊಡೋದು? ಅದು ಚರ್ಚೆಗಳಾದಾಗ, ಸಭೆಗಳಾದಾಗ ನಮ್ಮ ಅಭಿಪ್ರಾಯಗಳು ಹೇಳ್ತೀವಿ. ನಾನು ಆ ಇಲಾಖೆ, ಈಗ ಪೊಲೀಸ್ ಇಲಾಖೆ, ಗೃಹ ಇಲಾಖೆಗೆ ಬೇರೆ ಮಂತ್ರಿಗಳು ರಿಯಾಕ್ಷನ್ ಮಾಡಿದ್ರೆ ಹೆಂಗಿರುತ್ತೆ? ಹಂಗೆ ಅಲ್ವಾ ನಮ್ಮ ಇಲಾಖೆ, ನಾವು ಬೇರೆಯವ್ರ ಇಲಾಖೆ ಮಾಡಬಾರ್ದಲ್ವಾ? ಯಾವುದರದ್ದು? ಹಾಂ, ಯಾಕಾಗಲ್ಲ? ಮಧ್ಯಂತರ ವರದಿ ಮೇಲೆ ನಿರ್ದಿಷ್ಟವಾದಂಥ ಸಲಹೆಗೆ ಬಂದಿದ್ರೆ ಅದರ ಮೇಲೆ ಸರ್ಕಾರ ತೀರ್ಮಾನ ಮಾಡ್ಬೋದಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಅದನ್ನು ನಿನ್ನೆ ಚರ್ಚೆ ಮಾಡಿದ್ದೆವು ನಾವು, ಅದನ್ನೆಲ್ಲ ಚರ್ಚೆ ಮಾಡಿ ಸುದೀರ್ಘವಾದ ಚರ್ಚೆ ಮಾಡಿದ್ದೀವಿ ನಿನ್ನೆ ದಿವಸ. ಆಮೇಲೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ವರದಿಯಲ್ಲಿ ರೂಪದಲ್ಲಿ ಬಂದಾಗ ಅದಕ್ಕೆ ಆ್ಯಕ್ಟ್ ಮಾಡೇ ಮಾಡ್ತೀವಿ. ತಗೊಂಡೇ ಮಾಡೋದು, ಈಗ ಇಲ್ಲಿವರೆಗೂ ತಗೊಂಡೇ ಮಾಡಿದ್ದೀವಲ್ಲ. ಈಗ ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಕಳೆದ 25-30 ವರ್ಷದಿಂದ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸರ್ಕಾರದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಚರ್ಚೆಗಳು ಮಾಡಿದ್ದೀವಿ. ಅಂತಿಮವಾಗಿ ಈಗ ನಮಗೇನು ಸುಪ್ರೀಂ ಕೋರ್ಟಲ್ಲಿ ಎಂಪೆರಿಕಲ್ ಡೇಟಾದ ಆಧಾರ ಇಟ್ಕೊಂಡು ಮಾಡಿ ಅಂತ ಹೇಳಿದರು. ಅದಕ್ಕೆ ನಾವು 2011 ಸೆನ್ಸಸ್ಸು ಅದು ಉಪಯೋಗ ಆಗುತ್ತಾ ಅಂಥೇಳಿ ನಾಗಮೋಹನ್ ದಾಸ್ ಅವರು ನೋಡಿದ್ದಾರೆ. ಈಗ ಅವರು ವರದಿಯಲ್ಲೇ ಅದನ್ನೆಲ್ಲ ಅವರು ನಾಗಮೋಹನ್ ದಾಸ್ ಅವರು ನಿನ್ನೆ ಚರ್ಚೆ ಮಾಡುವಾಗ ಅದನ್ನು ಕೂಡ ಹೇಳಿದ್ದಾರೆ. 2011 ಸೆನ್ಸರ್ ಉಪಯೋಗ ಆಗುತ್ತಾ, ಸದಾಶಿವ ಆಯೋಗದ ವರದಿ ಉಪಯೋಗ ಆಗುತ್ತಾ, ಅಥವಾ ಇನ್ಯಾವುದಾದ್ರೂ ಡೇಟಾ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡು ವರದಿಯಲ್ಲಿ ಕೊಡ್ತಾರೆ. ಅದನ್ನ ಆಧಾರ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ. 2 ಗಂಟೆ ತನಕ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳಾದಂಥ ಗೃಹ ಮಂತ್ರಿಗಳಾದಂಥ ಡಾಕ್ಟರ್ ಪರಮೇಶ್ವರ್ ಅವರು, ಹಿರಿಯರಾದಂಥ ಮುನಿಯಪ್ಪನವರು, ಶಿವರಾಜ್ ತಂಗಡಗಿಯವರು, ತಿಮ್ಮಾಪುರ್ ಅವರು, ಪ್ರಿಯಾಂಕ ಖರ್ಗೆ ಅವರು ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು, ಒಳ ಮೀಸಲಾತಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇನ್ನಿತರ ಅಧಿಕಾರಿಗಳೆಲ್ಲೂ ಸೇರಿ ಸುದೀರ್ಘವಾಗಿ ಒಳ ಮೀಸಲಾತಿಯ ಜಾರಿಯ ವಿಷಯದಲ್ಲಿ ಆಗಿರ್ತಕ್ಕಂಥ ಪ್ರಗತಿಯನ್ನು ಸಮಿತಿಯ ಅಧ್ಯಕ್ಷರು ಸುದೀರ್ಘವಾದಂಥ ವಿವರಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಮತ್ತು ಆದಷ್ಟು ಬೇಗ ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಪ್ರಸ್ತಾವವನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಂತ್ರಿಗಳು ಸಮಿತಿಯ ಅಧ್ಯಕ್ಷರಿಗೆ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯ ಜಾರಿಗೆ ಬದ್ಧತೆಯನ್ನು ಈಗಾಗಲೇ ಪಕ್ಷದ ಪ್ರಣಾಳಿಕೆಯಲ್ಲಿ ಮತ್ತು ಸಚಿವ ಸಂಪುಟದ ತೀರ್ಮಾನದಲ್ಲಿ ಒತ್ತಿ ಹೇಳಿದ್ದೇವೆ. ಈ ತೀರ್ಮಾನದ ಅನುಷ್ಠಾನ ಸುಪ್ರೀಂ ಕೋರ್ಟಿನ ತೀರ್ಪಿನ ಹಿನ್ನೆಲೆಯ ಸಾರಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ದತ್ತಾಂಶಗಳ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಇನ್ನು 1 ವಾರದ ಒಳಗಡೆ ಗೆಳೆಯರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಸರ್ಕಾರ ಇದರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆ, ಎತ್ತೆಚ್ಚಿಕೊಂಡಿದೆ ಅಂತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ ಅಲ್ವಾ? ಗೋಚರಿಸ್ತಾ ಇದೆ. ಯಾಕಂದರೆ ಆ ರೀತಿ ಪ್ರೆಷರ್ ಇದೆ
ಸರ್ಕಾರದ ಮೇಲೆ. ಸೊ ಒತ್ತಡ ಇದೆ. ಸೊ ಸಮುದಾಯದ ಮುಖಂಡರುಗಳಿಂದ, ಸ್ಟೂಡೆಂಟ್ಸಿಂದ, ಪ್ರತಿಯೊಂದು ಕಡೆಯಿಂದನೂ ಸರ್ಕಾರದ ಮೇಲೆ ತುಂಬಾ ಒತ್ತಡ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಸೊ ಈ ಮಧ್ಯಂತರ ವರದಿ ಇದೆ ಅಲ್ವಾ, ಈ ಮಧ್ಯಂತರ ವರದಿ ಬಂದರ ನಂತರ ಬರುತ್ತೆ, ಇನ್ನೊಂದು 8 ದಿನದಲ್ಲಿ ಬರುತ್ತೆ ಅಂತ ಹೇಳಿದಾರಲ್ಲ, ಇನ್ನೊಂದೇನು 5-6 ದಿನದಲ್ಲಿ ಬರ್ಬೋದು. ಸೊ ಹಾಗಾದರೆ ಅದು ಬಂದ ನಂತರ ತುಂಬಾ ಮಿರಾಕಲ್ಸ್ ಆಗಲಿದೆ, ಖಂಡಿತವಾಗಿ ತುಂಬಾ ಮಿರಾಕಲ್ಸ್ ಆಗಲಿದೆ. ಅಬ್ಸರ್ವ್ ಮಾಡ್ತಾಯಿರಿ. ಸೊ ಯಾವ ರೀತಿ ಬೆಳವಣಿಗೆಗಳು ಕಂಡು ಬರ್ತಾ ಇರುತ್ತೆ ಅಂತ ನಾವು ಇದರ ಬಗ್ಗೆ ಕ್ಲೀನಾಗಿ ಡಿಟೇಲಾಗಿ ನಿಮಗೆ ಮಾಹಿತಿ ಅಪ್ ಟು ಡೇಟ್ ಕೊಡ್ತಾನೆ ಇರ್ತೀವಿ. ತಲೆ ಕೆಡಿಸ್ಕೊಬೇಡಿ. ಸೊ ಆರಾಮಾಗಿ ಸ್ಟಡಿ ಮಾಡಿದ್ರೆ ಮಾತ್ರ ಜಾಬ್ ಸಿಗುತ್ತೆ. ಅರ್ಥ ಆಯ್ತಾ? ಇದು 100% ಶೋರ್. ಕಾಂಪ್ರಮೈಸ್ ಆದರೆ ಸ್ಟಡೀಸ್ನಲ್ಲಿ ಮುಗೀತು ಕತೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೆಲ್ಲ ಹೊರಟೋಗುತ್ತೆ. ನೀವು ಸ್ಟಡೀಸ್ ಮಾಡ್ತಾಯಿರಿ, ನಿಮ್ಮ ಪರವಾಗಿ ನಾವಿದ್ದೀವಿ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇರುತ್ತೋ ಅದನ್ನು ನಿಮ್ಮ ಮುಂದೆ ತಗೊಬರ್ತಾ ಇರ್ತೀವಿ. ಹಾಗಾದರೆ ನ್ಯೂ ನೋಟಿಫಿಕೇಷನ್ 2025 ಯಾವಾಗಪ್ಪ ಅಂತ ಹೇಳೋದಾದರೆ, ಸೊ ಈ ರಿಪೋರ್ಟು 5ರಿಂದ 6 ದಿನದಲ್ಲಿ, ಆಲ್ರೆಡಿ 8 ದಿನ ಅಂತ ಹೇಳಿದ್ದಾರೆ, 1 ವಾರ ಅಂತ ಹೇಳಿದ್ದಾರೆ, 2 ದಿನ ಮುಗ್ದೋಯ್ತು. ಸೊ ಇನ್ನೊಂದು 5 ದಿನ ಮ್ಯಾಕ್ಸಿಮಮ್. ಅರ್ಥ ಆಯ್ತಾ? ರಿಪೋರ್ಟ್ ಬರುತ್ತೆ, ಅದು ಮುಖ್ಯಮಂತ್ರಿ ಹತ್ರ ಹೋಗುತ್ತೆ, ಅದರ ಬಗ್ಗೆ ಚರ್ಚೆಗಳಾಗುತ್ತೆ, ಮತ್ತು ಫೈನಲ್ ರಿಪೋರ್ಟ್ ಬರ್ಬೋದು. ಇವೆಲ್ಲ ಪ್ರೋಸೆಸ್ ಆಗೋದಕ್ಕೆ ಮ್ಯಾಕ್ಸಿಮಮ್ಮು ನೋಡಿ, ಇದರ ಬಗ್ಗೆ ಕಂಪ್ಲೀಟಾಗಿ ಪಾಸಿಟಿವ್ ಆಗಿರ್ತಕ್ಕಂಥ ಬೆಳವಣಿಗೆಗಳು ನಡೀತಾರೆ. ಅರ್ಥ ಆಯ್ತಾ? ಪಾಸಿಟಿವ್ ಆಗಿರ್ತಕ್ಕಂಥ ಬೆಳವಣಿಗೆಗಳು ನಡೀತಾ ಇರೋದ್ರಿಂದ ಇದು ಆದಷ್ಟು ಬೇಗ ಸೊ ರಿಪೋರ್ಟ್ ಕೊಟ್ಟು ಸೊ ಹೊಸ ನೇಮಕಾತಿಗಳಿಗೆ ಚಾಲತಿ ಸಿಗುತ್ತೆ. ಮ್ಯಾಕ್ಸಿಮಮ್ ತುಂಬ ಅಂದರೆ ಅರ್ಥ ಆಯ್ತಾ? ಸೊ ಒಂದು 2ರಿಂದ 3 ತಿಂಗಳು. ಇವಾಗೇನು ಮಾರ್ಚ್ ಮುಗೀತಾ ಬಂತು, ಏಪ್ರಿಲ್, ಮೇ, ಜೂನ್ ಇಲ್ಲೇ ನಾವು ನಿರೀಕ್ಷಿಸ್ಬೋದು ಮ್ಯಾಕ್ಸಿಮಮ್ ನೋಟಿಫಿಕೇಷನ್ಸ್ನ. ಅರ್ಥ ಆಯ್ತಾ? ನೀವು ಸ್ಟಡಿ ಮಾಡಿ, ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ, ಯಾವುದಕ್ಕೂ ವಿಚಲಿತರಾಗಬೇಡಿ. ನೀವು ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ ಇವತ್ತು. ಮೊನ್ನೆ ನಾನು ಒಂದು ಸೆಷನ್ ಮಾಡಿದ್ದೆ, ಒಂದು ಟ್ವೀಟ್ನ ಡಿಸ್ಕಸ್ ಮಾಡಿದ್ದೆ. ಬಟ್ ನನಗೆ ಕ್ವಾಲಿಟಿ ಕಂಟೆಂಟ್ ನಿಮ್ಮಲ್ಲಿ ಡೌಟ್ ಇರಬಾರ್ದು, ಅದು ನನ್ನ ಮೇನ್ ಉದ್ದೇಶ. ಅರ್ಥ ಆಯ್ತಾ? ಸೊ ನನಗೆ ಇದರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಚರ್ಚೆ ಮಾಡಬೇಕು, ಪ್ರತಿಯೊಂದನ್ನು ಬಿಚ್ಚಿಡಬೇಕು ಎ ಟು ಝೆಡ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇದರ ಬಗ್ಗೆ ಮತ್ತೆ ಸೊ ರಿಸರ್ಚ್ ಮಾಡಿ ಕರೆಕ್ಟಾಗಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಇವತ್ತು ಮತ್ತೆ ಇದರ ಬಗ್ಗೆ ಸಜೆಷನ್ ಮಾಡಿದ್ದೀವಿ. ಯಾಕಂದರೆ ಇದರ ಬಗ್ಗೆ ತುಂಬಾ ಸೊ ಅಭ್ಯರ್ಥಿಗಳು ಇದರಿಂದ ನೊಂದ್ಕೊಂಡಿದ್ದಾರೆ. ಸೊ ಯಾಕಪ್ಪ ಅಂದರೆ ನೋಟಿಫಿಕೇಷನ್ ಆಗ್ತಾಯಿಲ್ಲ. ನಿಮಗೆ ಇದರ ಬಗ್ಗೆ ಕ್ಲೀನಾಗಿ ಇನ್ಫಾರ್ಮೇಷನ್ ಸಿಗಲಿ ಅಂತಕ್ಕಂಥದ್ದು ನನ್ನ ಉದ್ದೇಶವಾಗಿರುತ್ತೆ. ಅದಕ್ಕೋಸ್ಕರ ಇದರ ಬಗ್ಗೆ ಮತ್ತೆ ನಾವು ಚರ್ಚೆ ಮಾಡಿದ್ದೀವಿ. ಅರ್ಥ ಆಯ್ತಾ? ಸೊ ಹಾಗಾದರೆ ಗೆಳೆಯರೆ, ಸೊ ನಮ್ಮದು ಇನ್ನೊಂದು ಚಾನಲ್ ಇದೆ. ನಾನು ಮೊನ್ನೆನೇ ಹೇಳ್ದಂಗೆ ನಿಮಗೆ ಇದೊಂದು ಹೆಜ್ಜೆ ಯಾವುದರ ಕುರಿತು ಅಂತ ಹೇಳಿದ್ರೆ, ಯಾವುದರ ಎಡೆ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಮ್ಮ ಭಾರತದಲ್ಲಿರ್ತಕ್ಕಂತಹ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗವನ್ನು ತೊಲಗಿಸ್ತಕ್ಕಂಥದ್ದಕ್ಕೆ ನಮ್ಮದು ಒಂದು ಸಣ್ಣ ಪ್ರಯತ್ನ ಇದು, ಜಾಬ್ ಕಾರ್ಡ್ ಅಂತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಸರ್ಕಾರಿ ನೌಕರಿಯಲ್ಲಿ ಇಂಟ್ರೆಸ್ಟ್ ಇರಲ್ಲ. ಸೊ ಸರ್ಕಾರಿ ನೌಕರಿಯಲ್ಲಿ ಇಂಟ್ರೆಸ್ಟ್ ಇರೋರಂತೂ ನಮ್ಮ ಚಾನಲ್ಲು ನಿಮಗೆ KSP ಟ್ಯೂಟೋರಿಯಲ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮುಂದೆ ಅಂತೂ ಸೊ ನೋಡಿ ನೀವೇ ಮ್ಯಾಜಿಕ್ಸ್ ಹೆಂಗಾಗ್ತಾ ಇರುತ್ತೆ ಅಂತ ಸೊ ಚಾನಲ್ನಲ್ಲಿ. ಓಕೆ, ಸೊ ಪ್ರತಿಯೊಂದು A to Z ಸೊಲ್ಯೂಷನ್ ನಮ್ಮ ಚಾನಲ್ ನಿಮಗೆ. ಕ್ಲಾಸಸ್ ಆಯಿತು, ಕ್ಲಾಸಸ್ ಇನ್ನೂ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿಲ್ಲ ನಾವು. ಕ್ಲಾಸಸ್ ಮಾಡಿದ್ದೀರಾ ಅಂದರೆ ಒಂದಂತೂ ನಿಜ, ಚಾನಲ್ನ ಬಿಟ್ಟು ನೀವು ಹೋಗಲ್ಲ. ಅರ್ಥ ಆಯ್ತಾ? ಅಷ್ಟು ಎಫೆಕ್ಟಿವ್ ಆಗಿ, ಅಷ್ಟು ಸಿಂಪಲ್ಲಾಗಿ ಇರುತ್ತೆ, ನೋಡ್ತಾಯಿರಿ ಬೇಕಿದ್ರೆ. ಆದರೆ ಯಾರೆಲ್ಲ ಸೊ ಖಾಸಗಿ ಉದ್ಯೋಗ ಅಂದರೆ IT ಸೆಕ್ಟರು ಒಂದು ಒಳ್ಳೆ ಉದ್ಯೋಗ, ಸೊ ಪ್ರೈವೇಟ್ ಜಾಬ್ ಆದ್ರೂ ಒಂದು ಒಳ್ಳೆ ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಇದು ಒಂದು ಬೂನ್ ಅಂತಲೇ ವರ ಅಂತ ಹೇಳ್ಬೋದು. ಸೊ ಇದರಲ್ಲಿ ಕಂಪ್ಲೀಟಾಗಿ ಎಕ್ಸ್ಪರ್ಟ್ಸು. ಅರ್ಥ ಆಯ್ತಾ? ಸೊ ಅದೇ ಫೀಲ್ಡ್ನಲ್ಲಿ ಒಂದು 7ರಿಂದ 8 ವರ್ಷದಿಂದ ಸೊ ತಮ್ಮನ್ನು ತಾವು ಅರ್ಪಿಸಿಕೊಂಡಿರ್ತಕ್ಕಂಥ ಎಕ್ಸ್ಪರ್ಟ್ಸ್ನಿಂದ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಇದರಿಂದ ಸೊ ನಮ್ಮ ದೇಶದಲ್ಲಿ ನಮ್ಮ ಕೈಲಾದಷ್ಟು ನಿರುದ್ಯೋಗನೂ ಕಡಿಮೆ ಮಾಡಬಹುದು. ಜೊತೆಗೆ ನಿರುದ್ಯೋಗ ಕಡಿಮೆ ಆದರೆ ಬಡತನ ಹೋಗುತ್ತೆ, ಬಡತನ ಅಂತಕ್ಕಂಥ ಒಂದು ದರಿದ್ರ ತೊಲಗುತ್ತೆ. ನಿಮ್ಮ ತಂದೆ ತಾಯಿನ, ನಿಮ್ಮ ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೋಬೋದು. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಫ್ರೆಂಡ್ಸ್ಗೂ ಇದನ್ನು ಸಜೆಸ್ಟ್ ಮಾಡಿ. ಲಿಂಕು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇದರ ಬೆನಿಫಿಟ್ಟು ಪಡ್ಕೊಳ್ಳಿ ಗೆಳೆಯರೆ. ಅರ್ಥ ಆಯ್ತಾ? ಹಾಗಾದರೆ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಅಪ್ಕಮಿಂಗ್ ಡೇಸ್ನಲ್ಲಿ ನಾನು ನಿಮಗೆ ನಾಳೆ ಮೀಟ್ ಆಗ್ತೀನಿ. ನಾಳೆ ಇದೇ ಸಮಯಕ್ಕೆ
ಇಲ್ಲೇ ಖಂಡಿತ 100% ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ಎಷ್ಟೇ ತಡೆಗಳು ಬರಲಿ, ನಾನು ಬರ್ತೀನಿ ನಾಳೆ ಹೊಸ ವಿಷಯದೊಂದಿಗೆ. ಟುಮಾರೋ ಐ ವಿಲ್ ಬ್ಯಾಕ್ ಅಟ್ ದಿ ಸೇಮ್ ಟೈಮ್. ಓಕೆ, ಹಾಗಾದರೆ ಮೀಟ್ ಮಾಡೋಣ ನಾಳೆ ಇಷ್ಟೊತ್ತಿಗೆ ಮತ್ತೊಮ್ಮೆ. ಅಲ್ಲಿವರೆಗೂ ಟೇಕ್ ಕೇರ್, ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಚೆನ್ನಾಗಿ ಸ್ಟಡಿ ಮಾಡಿ ಗೆಳೆಯರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ಲ ಗೆಳೆಯರೆ, ಎಷ್ಟು ಸುಲಭವಾಗಿ ಎಷ್ಟು ಸರಳವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು.